ಆಲಂಬಗಿರಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2025-26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮದಲ್ಲಿ ಗೌರವಾಂತರು ಸಂಘದ ಅಧ್ಯಕ್ಷರು ಎಸ್ ನಾರಾಯಣಸ್ವಾಮಿ, ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರವರು, ತಾಲೂಕು ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ಹಾಗೂ ಗೌರವಾಂತ ಅಧ್ಯಕ್ಷರು ಎಸ್ ನಾರಾಯಣಸ್ವಾಮಿ, ಉಪಾಧ್ಯಕ್ಷರು ಎನ್ ನರಸಿಂಹಯ್ಯ, ನಿರ್ದೇಶಕರು ವಿ ಅಕ್ಕಲರೆಡ್ಡಿ, ವಿ ಗೋಪಾಲಕೃಷ್ಣ, ಆರ್ ರಾಮಚಂದ್ರ, ಎ ವಿ ಕೃಷ್ಣಾರೆಡ್ಡಿ, ಎನ್ ಶಿವಪ್ಪ, ಎನ್ ನಾರಾಯಣಸ್ವಾಮಿ, ಎನ್ ನರಸಿಂಹಯ್ಯ, ರತ್ನಮ್ಮ, ಕುನ್ನಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ರಾಜು, ಸಹಾಯಕರು ವೆಂಕಟರೆಡ್ಡಿ, ಚಂದನ್ ಹಾಗೂ ಡೈರಿಗೆ ಹಾಲು ಹಾಕುವ ಎಲ್ಲ ಗೌರವಾನ್ವಿತ ಷೇರುದಾರರು ಹಾಗೂ ಎಲ್ಲ ಜನಸಾಮಾನ್ಯರ ಭಾಗವಹಿಸಿ ಸಭೆ ಮುಗಿದ ನಂತರ ಸಿಹಿಯನ್ನು ಸ್ವೀಕರಿಸಿ ಡೈರಿ ಆಡಳಿತ ಮಂಡಳಿಯಿಂದ ಎಲ್ಲಾ ನಿರ್ದೇಶಕರಿಗೆ ಸಿಹಿಯನ್ನು ನೀಡಿ ಗೌರವಿಸಿದರು. ಈ ದಿನ ಕಾರ್ಯಕ್ರಮದ ಸಭೆಯಲ್ಲಿ ವಿಸ್ತರಣಾಧಿಕಾರಿಗಳು ಮತ್ತು ಅಧ್ಯಕ್ಷರು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆಗಳು ತಿಳಿಸಿದರು. ಈ ದಿನ ಕಾರ್ಯಕ್ರಮದ ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಮತ್ತೆ ಕೃತಜ್ಞತೆಗಳು ಕಾರ್ಯದರ್ಶಿ ವ್ಯಕ್ತಪಡಿಸಿದರು. ಸೀಲ್ ಹಾಕ್ಸ್ಬೇಕು, ಅದಕ್ಕೊಂದು 1500 ರೂಪಾಯಿ ಈ ವರ್ಷ. ಎಎಂಸಿ ಸರ್ವಿಸ್ 1500 ರೂಪಾಯಿ ಏನು ಸರ್ವಿಸ್ ಚಾರ್ಜ್ ಅಂತ ಅವ್ರು ಬಂದು ವರ್ಷಕ್ಕೊಂದ್ಸಲ ನೋಡ್ಕೊಂಡಿರ್ತಾರೆ. ಏನೋ ಸಣ್ಣ ಪಟ್ಟ ರಿಪೇರಿ ಅದಕ್ಕೆ 1000 ರೂಪಾಯಿ ಖರ್ಚಾಗುತ್ತೆ. ವಿದ್ಯುತ್ ಆಮೇಲೆ ಸಿಟಿ ಡ್ರೈವಿಂಗ್ ಕಳಿಸ್ತೀವಿ, ಸೆಕ್ರೆಟರಿ ಕಳಿಸ್ಬೇಕಾಗ್ತದೆ, ಟೆಸ್ಟ್ ಅದಕ್ಕೆ ಒಂದು 5000 ರೂಪಾಯಿ ಮುಂದಿನ ವರ್ಷ ಖರ್ಚಾಗುತ್ತೆ ಅಂತೇಳಿ. ಪ್ರಯಾಣ ಭತ್ಯೆ ಬಸ್ ಚಾರ್ಜ್ 4000 ರೂಪಾಯಿ ಖರ್ಚಾಗುತ್ತೆ ಅಂತೇಳಿ. ಬ್ಯಾಂಕ್ ವೆಚ್ಚ 350 ರೂಪಾಯಿ, ಬ್ಯಾಂಕ್ ಕಮಿಷನ್ ಹೋಗಿದೆ, ಸಹಜವಾಗಿ ಆಗ್ಲೇ ಆಗ್ತದೆ. ಆಡಿಟ್ ಟೈಪಿಂಗ್ ಈ ಸಲ 10,600 ರೂಪಾಯಿ ಖರ್ಚು ಮಾಡಿದ್ದಾರೆ, ಮುಂದಿನ ವರ್ಷ 12,000 ರೂಪಾಯಿ ಖರ್ಚು ಆಗಬಹುದು. ಆಮೇಲೆ ಕಂದಾಯ ಹೋದ ವರ್ಷ ಕಟ್ಟಿದ್ರೆ 3,500 ರೂಪಾಯಿ ಖರ್ಚಾಗಬಹುದು. ಈ ತರ ಸಭೆ ಇವತ್ತು ಮಾಡಿರೋ ಸಭೆ ಒಂದು 10,000 ರೂಪಾಯಿ ಆಗ್ಬಹುದು. ಈ ಖರ್ಚು ಮುಂದಿನ ವರ್ಷ ಗೊತ್ತಾಗುತ್ತೆ, ಹೋದ ವರ್ಷ ಅಷ್ಟಾಗಿದೆ. ಆಮೇಲೆ ಎ ಬಾಗುತ್ತೆ 3,600 ರೂಪಾಯಿ ಇನ್ಸುಲೇಷನ್ ಹಸುಗಳಿಗೆ 7 ಕೊಡ್ತಾರಲ್ಲ, ತಿಂಗಳಿಗೆ 300 ರೂಪಾಯಿ ಕೊಡ್ಬೇಕಾಗುತ್ತೆ. ಹಂಗೆ 3,600 ರೂಪಾಯಿ ಖರ್ಚಾಗ್ತದೆ. ಇನ್ನು DCS ಪುಸ್ತಕಗಳು, ಉಪಕರಣಗಳು, ಪೆನ್ನು, ಕಾಟ್ರಾಜ್ ಕೆಟ್ಟೋಗ್ಬಿಡ್ತದೆ, ಅದರ ಬಗ್ಗೆ 4,000 ರೂಪಾಯಿ ಖರ್ಚಾಗುವುದು ಅಂತೇಳಿ. ತರಬೇತಿ 5,000 ರೂಪಾಯಿ, ಸಿಟಿ ಕಳಿಸೋರು 5,000 ರೂಪಾಯಿ ಆಗ್ಬೋದು. ಪೂಜೆ ಬಹುಶಃ ಒಂದು ವರ್ಷದಲ್ಲಿ ಸಾಮಾನ್ಯ ರೇಟ್ ಎಷ್ಟು, ಮಿನಿಮಮ್ ರೇಟ್ 34 ರೂಪಾಯಿ 15 ಪೈಸೆ ಇರೋದು, ಇಲ್ಲಿ 40 ರೂಪಾಯಿವರೆಗೂ ಹೋಗ್ತಾ ಇದೆ. ಇದರ ಲಾಭ ಆಗಿಂದಾಗೆ ಅವರು ಹಾಲು ಎಷ್ಟಿದೆ ಅದರ ಮೇಲೆ, ಏನು ಹಾಲು ಎಷ್ಟಿದೆ ಅಂತಂದ್ರೆ ಹಾಲಿನ ಗುಣಮಟ್ಟ ಎಷ್ಟಿದೆ, ಜಿಜ್ಞಾಂಶ ಎಷ್ಟು ಬರುತ್ತೆ ಅದರ ಮೇಲೆ ದರವನ್ನ ಅವತ್ತಿಗೆ ಹೋಗ್ತಾ ಇರ್ತಾರೆ. 15 ದಿವಸ ಬಟವಾಡೆ ಮಾಡ್ತಾ ಇರ್ತಾನೆ. ಅದಕ್ಕೆ ಇದು ಸರ್ವಿಸ್ ಚಾರ್ಜ್ ಅಂತ 3,232 ರೂಪಾಯಿ ಈ ವರ್ಷದಲ್ಲಿ ಖರ್ಚಾಗಿದೆ. ವಿದ್ಯುತ್ ಬಿಲ್ಲು ಕರೆಂಟ್ ಚಾರ್ಜ್ ಇದೆಯಲ್ಲ, ಅದಕ್ಕೆ 4,573 ರೂಪಾಯಿ ಈ ವರ್ಷದಲ್ಲಿ ಖರ್ಚಾಗಿದೆ. ಪ್ರಯಾಣ ಭತ್ಯೆ ಸೆಕ್ರೆಟರಿ ಕೋಲಾರ ಶ್ರೀನಿವಾಸ 5 ರೂಪಾಯಿ ಬಿಲ್ ಹಾಕೋದಕ್ಕೆ ಬರಬೇಕಾಗ್ತದೆ. 3,070 ರೂಪಾಯಿ ಬಸ್ ಚಾರ್ಜ್ ಒಂದು ವರ್ಷದಲ್ಲಿ ಖರ್ಚಾಗಿದೆ. ಬ್ಯಾಂಕ್ ವೆಚ್ಚ 308 ರೂಪಾಯಿ ಬ್ಯಾಂಕ್ ಕಮಿಷನ್ ಆಗಿದೆ. ಇನ್ನು ಆಡಿಟ್ ಟೈಪಿಂಗ್, ಈ ಆಡಿಟ್ ಮಾಡಬೇಕಾದ್ರೆ ಆ ಪುಸ್ತಕಗಳಿಗೆ 10,600 ರೂಪಾಯಿ ಆಡಿಟ್ ಫೀಸ್ಗಳು, ಏನು ಟೈಪಿಂಗ್ ಚಾರ್ಜ್ ಅಂತ ಖರ್ಚಾಗಿದೆ. ಕಂದಾಯ ಅಂತೇಳಿ 2,972 ರೂಪಾಯಿ ಕಂದಾಯ ನಿಮ್ಮ ಪಂಚಾಯತ್ ಕಟ್ಟಿದ್ದಾರೆ. ಸರ್ವಸದರ ಸಾಮಾನ್ಯ ಈ ತರ ಮೀಟಿಂಗ್ ಹೋದ ವರ್ಷ ಮಾಡಿದ್ದಾರೆ, ಅದಕ್ಕೆ 6,450 ರೂಪಾಯಿ ಇರ್ತದೆ. 6,450 ರೂಪಾಯಿ ಖರ್ಚಾಗಿದೆ. ಇನ್ನು ತರಬೇತಿ ಅಂತ TDS 2,000 ಟ್ಯಾಕ್ಸ್ ಹಿಡಿದರೆ 2,838 ರೂಪಾಯಿ ಖರ್ಚಾಗಿದೆ. ಚುನಾವಣೆ 45,500 ಖರ್ಚಾಗಿದೆ ಹೋದ ವರ್ಷ ಚುನಾವಣೆ ಈ ವರ್ಷದಲ್ಲಿ. ಇನ್ನು ಸಂವತ್ಸರ ಅಂತ ಹೇಳ್ಬಿಟ್ಟು 3,000 ರೂಪಾಯಿ ಅವರಿಬ್ಬರು ಏನು ಸ್ಥಳೀಯ ಮಾರಾಟ ಮಾಡಿ ಬ್ಯಾಂಕಿಗೆ ಜಮಾ ಮಾಡಿರ್ತಾನೆ. ಇನ್ನು ಸ್ಯಾಂಪಲ್ ಅಲ್ಲಿ ಮಾರಾಟ ಅಂತೀವಿ, ಅಂದ್ರೆ ಏನು ಡಿಗ್ರಿಗೆ ಹಾಕಿರ್ತಾರಲ್ಲ ಉತ್ಪಾದಕರು, ಅದರಿಂದ ಕೂಡ 53,250 ರೂಪಾಯಿ ಸಂಘಕ್ಕೆ ಲಾಭ ಬಂದಿರುತ್ತೆ, ಅದನ್ನ ಬ್ಯಾಂಕ್ ಜಮಾ ಆಗಿದೆ. ಇನ್ನು ಪಶು ಆಹಾರ ಮಾರಾಟ ಈ ವರ್ಷದಲ್ಲಿ 14,98,656 ರೂಪಾಯಿ ಅಷ್ಟು ಜನಗಳಿಂದ ಫೀಡನ್ನು ಹಿಡಿದು ಬ್ಯಾಂಕಿಗೆ ಜಮಾ ಮಾಡಿರ್ತಾನೆ. ಇವರು 15,30,660 ರೂಪಾಯಿ ಅಷ್ಟು ಆ ಕಡೆಯಿಂದ ಇಳಿಸ್ಕೊಂಡಿರ್ತಾರೆ. ಇನ್ನ ಸ್ವಲ್ಪ ಇದು ಕೂಡ ಪೆಂಡಿಂಗ್ ಇದೆ, 1.5 ಲಕ್ಷ ರೂಪಾಯಿ ಪೆಂಡಿಂಗ್ ಇದೆ, ಜನಗಳ ಮೇಲೆ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅಲ್ಲಿ ಮಾಡೋಣ. ಆಮೇಲೆ ಈ ವರ್ಷದಲ್ಲಿ ಆಗಿರ್ತಕ್ಕಂಥ ಖರ್ಚುಗಳು ಏನು ಖರ್ಚಾಗಿರ್ತವೆ, ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಇಬ್ಬರಿದ್ದಾರೆ, ಇವರಿಗೆ 60,000 ರೂಪಾಯಿ ಈ ವರ್ಷದಲ್ಲಿ ಖರ್ಚಾಗಿದ್ದಾರೆ, ಸಂಬಳ ರೂಪದಲ್ಲಿ ಅವ್ರು ತಗೊಂಡಿರ್ತಾರೆ. ಇನ್ನು ಸ್ಟೇಷನರಿ ಬುಕ್ಕು ಪೆನ್ನು ಇಂಥವ್ರಿಗೆ 19,752 ರೂಪಾಯಿ ಖರ್ಚಾಗಿದೆ. ಇನ್ನು AMC ಒಂದಿದೆ, ಕಂಪ್ಯೂಟರ್ ಕೊಟ್ಟಿದ್ದೀವಿ, ನಿಮ್ಗೆ ಒಳ್ಳೆ ಉತ್ತಮವಾದ ರೇಟ್ ಬರ್ತಾ ಇದೆ. ನಮ್ಮ ಶ್ರೀನಿವಾಸಪುರದಲ್ಲಿ ಹೆಚ್ಚು ದರ ಬರ್ತಾ ಇರೋದು ಆಲಂಗಿರಿನೇ, 3,700, 3,800 ಮಿನಿಮಮ್ ಇಡ್ತು. ಇಲ್ಲಿ 4 ಶಿಕ್ಷಣ ನಿಧಿ ಅಂತಿದೆ, ವರ್ಷ ಕೂಡ ಈ ಸಲ 1,595 ರೂಪಾಯಿ 98 ಪೈಸೆ ಅಧ್ಯಕ್ಷ ಚೆಕ್ ಬರೋದು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಸರ್ಕಾರ ಶಿಕ್ಷಣ ಕಟ್ಟಡ ನಿಧಿ 10% ಕಟ್ಟಡ ಆಗಿದ್ರು ಕೂಡ 7,819 ಸುಣ್ಣ ಬಿಡಬೇಕು, ಅದು ಏನಾದರೂ ಶಿಥಿಲ ಆದರೆ ಅದನ್ನ ರಿಪೇರಿ ಮಾಡಬೇಕು ಅಂತ ಇಡಬೇಕಾಗುತ್ತೆ. ಇಷ್ಟು ಬಿಟ್ಟು
ಮಿಕ್ಕ ಎಲ್ಲ ದುಡ್ಡು ಕೂಡ 25,598 ರೂಪಾಯಿ 60 ಪೈಸೆ ನೀವು ಬ್ಯಾಂಕಲ್ಲಿ ಉಳ್ಕೊಳ್ಳುತ್ತೆ. ಮಿಕ್ಕ ಎಲ್ಲ ದುಡ್ಡು ಕೂಡ ಬೋನಸ್ ರೂಪದಲ್ಲಿ ಮತ್ತು ಖರ್ಚಿಗೆ ಮಾಡಿದ್ರೆ ಖರ್ಚು ರೂಪದಲ್ಲಿ ಚುಕ್ತ ಆಗುತ್ತೆ. ಇಲ್ಲಿಗೆ ಈ ಬಂದಿರತಕ್ಕಂಥ 1,08,694 ಖರ್ಚಾಗ್ತದೆ. ಇನ್ನು ಉಳಿದಂತೆ ನಾವು ಸಾಮಾನ್ಯವಾಗಿ ಈ ಫೆಬ್ರವರಿ ಮಾರ್ಚ್ಗಳಲ್ಲಿ ಅಂದಾಜು ಬಡ್ಜೆಟ್ ಅಂತ ಸರ್ಕಾರ ಮಾಡ್ತಾ ಇರುತ್ತೆ. ರೇಟ್ ಲಿಕ್ವಿಡೇಷನ್ ರೇಟ್ ಸೆಗ್ಮೆಂಟ್ ಅಂತ ಮಾತಾಡ್ತಿರ್ತಾರೆ. ನಮ್ಮದು ಕೂಡ ಒಂದು ಸಂಸ್ಥೆ, ಎಷ್ಟು ಅದಕ್ಕೆ ಸಂಬಂಧಗಳು ವಿದ್ಯಾರ್ಥಿ ದೊಡ್ಡದಾಗಿರುತ್ತೆ. ನಮ್ಮ ಸಣ್ಣ ಸಂಸ್ಥೆ ಸಣ್ಣಕ್ಕೊಂದು ಅಂದಾಜು ಬಡ್ಜೆಟನ್ನ ಒಂದು ಸಭೆಯಲ್ಲಿ ಅನುಮೋದನೆ ಹೇಳ್ಬೇಕಾಗುತ್ತೆ. ಆ ಅಂದಾಜು ಬಡ್ಜೆಟ್ ಸಿಬ್ಬಂದಿ ವೇತನ 72,000 ರೂಪಾಯಿ ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಆಗ್ಬೋದು. ಇಷ್ಟೇ ಇದ್ರೆ ಉಳಿಯುತ್ತೆ. ಲೆಕ್ಕ ಪರಿಶೋಧನೆ ಮಾಡಿ ಒಂದು ಪುಸ್ತಕ ಕೊಟ್ಟಿರ್ತಾನೆ. ಅದನ್ನು ನಾವು ಈ ವರ್ಷದಲ್ಲಿ ನಿಮ್ಮ ಏನು ಆಲೋಚನೆ ಸದಸ್ಯರಿದ್ದೀರಿ ನಿಮ್ಮ ಗಮನಕ್ಕೆ ತರಬೇಕಾಗ್ತದೆ. ನಿಮ್ಮ ಒಂದು ಸಹಿ ಪಡೆದು ಮುಂದಿನ ಕಾರ್ಯಕ್ರಮ ನಡೀಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಹಾಲು ಖರೀದಿ ಈ ವರ್ಷದಲ್ಲಿ 40,81,688 ರೂಪಾಯಿ 36 ಪೈಸೆ ಉತ್ಪಾದಕರಿಂದ ಹಾಲಂಗಿರಿ ಹಾಲು ಉತ್ಪಾದಕರಿಗೆ ಬಂದಿದೆ. ಇಲ್ಲಿಂದ ಕಾರ್ಯದರ್ಶಿ ಮತ್ತು ಇಲ್ಲಿರ್ತಕ್ಕಂಥ ಅಧ್ಯಕ್ಷರು 41,44,043 ರೂಪಾಯಿ 90 ಪೈಸೆ ಅಷ್ಟು ಹಾಲು ನಮ್ಮ ಕೋಲಾರ ಹಾಲು ಕೊಟ್ಟಿಗೆ ಕಳಿಸಿರ್ತಾರೆ. ಇಲ್ಲಿ 3,03,000 ಒಟ್ಟು ಖರ್ಚು 1,08,465 ರೂಪಾಯಿ 97 ಪೈಸೆ ಖರ್ಚನ್ನ ಕಳೆದು ನಿವ್ವಳ ಲಾಭ 1,06,394 ರೂಪಾಯಿ ನೆಟ್. ಈ ಖರ್ಚು ನಾವು ಹೇಳಿದ್ಮೇಲೆ ಸಂಬಳ ಸಾಗಿಲ್ಲ ಹೋಗಾದ್ಮೇಲೆ 1,06,394 ರೂಪಾಯಿ 37 ಪೈಸೆ ಉಳ್ಕೊಂಡು ಹೌದು. ಈ 1,06,394 ರೂಪಾಯಿ 37 ಪೈಸೆ ಉಳ್ಕೊಡುತ್ತೆ. ಈ 1,06,398 ರೂಪಾಯಿ ಹಾಗೆ ಉಳ್ಕೊಂಡಿರಲ್ಲ. ಈ ದುಡ್ಡು ಏನ್ ಮಾಡ್ತೀರ ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ಬಜಾರ್ಗಳು ಏನು ಒಂದು ವರ್ಷಕ್ಕೆ 1,39,000 ಮುಗಿದಿದೆ. 10 ವರ್ಷ ಆಯ್ತಲ್ಲ, 15 ವರ್ಷ ಅಲ್ಲ, 15 ಲಕ್ಷ ಮುಗಿಬೇಕಲ್ಲ ಅಂತ ಮಾತಾಡ್ಕೊಂಡು ಸುಳ್ಳು ನೀವೆಲ್ಲ ಹೇಳ್ಬೇಕಾಗುತ್ತೆ. ಅದಕ್ಕೆ ಈ ಸಭೆ ಮಾಡೋದು. ಉತ್ಪಾದಕೀಯ 29 ಪೈಸೆ ಅವ್ರು ತಗೊಂಡು ಇನ್ನು ಮಿಕ್ಕಂತೆ ದಾನ ಧರ್ಮದ ನಿಧಿ ಏನಿದೆ ಅದು ಕೂಡ 6,829 ರೂಪಾಯಿ ಖರ್ಚು ಮಾಡಿದ್ರೆ ಖರ್ಚಾಗುತ್ತೆ. ದಾನ ಧರ್ಮದ ನಿಧಿ ಅಂದ್ರೆ ಒಂದು ಸಂದರ್ಭ ದಿನಾಚರಣೆಗೂ ಅದು ಹಬ್ಬ ದೇವಸ್ಥಾನಕ್ಕೂ ಕೊಡ್ಬೋದು. ಕೊಡಲಿಲ್ಲ ಇಂಥ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ಸಾಮೂಹಿಕ ಹಾಲು ಕರೆಯುವ ಘಟಕ ಹಾಕೊಂಡಿದ್ದೀವಿ, ಅದಕ್ಕೆ ಖರ್ಚು ಮಾಡ್ಕೊಂಡಿದ್ದೀವಿ. ಇನ್ನು ರಾಸು ಅಭಿವೃದ್ಧಿ ನಿಧಿ ಇದು ಕೂಡ 5% ಸರ್ಕಾರ ನಿಗದಿ ಮಾಡಿದೆ. ಬಂದಿರ್ತಕ್ಕಂಥ 1,08,394 ರೂಪಾಯಿ 5% ಅದಕ್ಕೆ ಅದು 3,414. ರಾಸು ಅಭಿವೃದ್ಧಿ ನಿಧಿ ಅಂದ್ರೆ ಏನು? ಹಸುಗಳಿಗೆ ಏನೋ ತೊಟ್ಟಿ ಕಟ್ಸೋದು, ನೀರು ಕುಡಿಯೋದಕ್ಕೆ ಖರ್ಚಾಗುತ್ತೆ. ಇಷ್ಟು 1,50,450 ರೂಪಾಯಿ ಅಂದಾಜು ಬರುತ್ತೆ. ಇಷ್ಟು ಈ ವರ್ಷದ ಒಂದು ಏನು ನಿಮಗೆ ಇಲ್ಲಿ ಬಂದಿರತಕ್ಕಂಥ ಹಾಲು ಇಲ್ಲಿ ಕಟ್ಸಿರ್ತಕ್ಕಂಥ ಇದು ಇನ್ನು ಮುಂದೆ ನಾವು ಮಾಡ್ತಕ್ಕಂಥ ಅನುಮೋದನೆ. ಇದಕ್ಕೆ ಇದರಲ್ಲಿ ಏನಾದರೂ ಹಾಲು ಉತ್ಪಾದಕರು ಏನಾದರೂ ಡೌಟ್ ಇದ್ರೆ ನೀವು ಕೇಳಿದ್ರೆ ನನಗೆ ಗೊತ್ತಿರೋ ಈ ಮಾಹಿತಿ ಇರ್ಬೋದು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೀವು GPS ಫೋಟೋ ತೆಗೆದು ಕಾರ್ಯದರ್ಶಿ ಚೆಲ್ಲೋವಾಗ ಒಂದು ಫೋಟೋ, ಮೇವು ಕತ್ತರಿಸುವಂತ ಸಮೀಪ ಬಂದಾಗ ಬಂದರೆ ನಾನು ವಿಸ್ತರಣಾಧಿಕಾರಿ ಮತ್ತು ಕಾರ್ಯದರ್ಶಿ ಸಂಬಂಧಪಟ್ಟ ರೈತರು ಫೋಟೋ ತೆಗೆದ್ರೆ 5,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ. ನೀವೇನು ದುಡ್ಡು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥವರು ಈ ಸಭೆಗೆ ಹಾಜರಾಗಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ಅರ್ಪಿಸ್ತಾರೆ. ಅದ್ರ 65% ನಿಮಗೆ ಇಲ್ಲಿ ಕಮಿಟಿ ಇದೆ, ಸೆಕ್ರೆಟರಿ ಇರ್ತಾರೆ, ಒಂದು ಡೇಟ್ ಹೇಳಿದ್ರೆ ಮೂರಲ್ಲಿ ಒಂದು ಇದಿರುತ್ತೆ, ದೀಪಾವಳಿಗೋ ಅಥವಾ ಜನವರಿ ಬೋನಸ್ ರೂಪದಲ್ಲಿ ನೀವು ಕೊಡಬೇಕಾಗುತ್ತೆ. ಆ ಬೋನಸ್ ರೂಪದಲ್ಲಿ ಎಷ್ಟು ಕೊಡಬೇಕು? 44,391 ರೂಪಾಯಿ 67 ಪೈಸೆ, ₹1.09 100 ರೂಪಾಯಿ ಪೇಮೆಂಟ್ ತಗೊಂಡಿದ್ರೆ ₹1.09 ನೀವು ಬೋನಸ್ ರೂಪದಲ್ಲಿ ಕೊಡಬೇಕಾಗ್ತದೆ. ನೀವು ಇಲ್ಲಿ ಕಮಿಟಿಗೆ ಒಂದು ದಿನಾಂಕ ನಿಗದಿ ಕೊಡ್ತಾರೆ. ಅದಾದಮೇಲೆ ಅದ್ರ ಜೊತೆಗೆ 6,829 ರೂಪಾಯಿ